ಈ ಕೊರೋನಾ ಸಂದರ್ಭದಲ್ಲಿ ದೇಶದ್ರೋಹದ ಕೆಲಸ ಡಿಜೆ ಹಳ್ಳಿ ಘಟನೆಗೆ ಬಿವೈ ವಿಜಯೇಂದ್ರ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷ ವಿಜೇಂದ್ರ ಅವರ ಆಕ್ರೋಶದ ಮಾತಿದು. ಬ್ರೇಕಿಂಗ್ ನ್ಯೂಸ್. ಸೂಪರ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನ್ ನಲ್ಲಿ. ಇದು ಬಿವೈ ರಾಘವೇಂದ್ರ ಅವರ ಆಕ್ರೋಶದ ಮಾತುಗಳಿದು. ಕೊರೋನಾ ಸಂದರ್ಭದಲ್ಲಿ ದೇಶದ್ರೋಹದ ಕೆಲಸ ಮಾಡಿದ್ದಾರೆ ಅಂತ ಡಿಜೆ ಹಳ್ಳಿ ಘಟನೆಗೆ ಸಂಬಂಧಪಟ್ಟಾಗ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರು ಠಾಣೆಗೆ ನುಗ್ಗಿ ಗಲಾಟೆ ಮಾಡ್ತಾರೆ, ಮನೆಗಳಿಗೆ ನುಗ್ಗಿ ಬೆಂಕಿ ಹಚ್ಚಿದ್ದಾರೆ. ಕೈ ನಾಯಕರ ಹೇಳಿಕೆಗೂ ಆಶ್ಚರ್ಯ ಹುಟ್ಟಿಸ್ತಾ ಇದೆ ನನಗೆ. ಶಾಂತಿ ಸಭೆನೇ ನಡೆಸಿ ಅಂತಾರೆ ಸಿದ್ದರಾಮಯ್ಯನವರು. ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಶಾಂತಿ ಸಭೆ ಯಾವುದಕ್ಕೋಸ್ಕರ ಮಾಡಬೇಕು? ಸರ್ಕಾರಕ್ಕೆ ಕಪ್ಪು ಮಸಿ ಬಳಿಯುವ ದುಷ್ಕೃತ್ಯ. ಈ ದುಷ್ಕೃತ್ಯದಲ್ಲಿ ಪಾಲ್ಗೊಂಡವರ ಸರ್ಕಾರಿ ಸವಲತ್ತು ರದ್ದಾಗಬೇಕು ಅಂತ ತಮ್ಮ ಆಕ್ರೋಶವನ್ನು ಈ ಮೂಲಕ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರು ವ್ಯಕ್ತಪಡಿಸಿದ್ದಾರೆ. ಪೂರ್ವ ನಿಯೋಜಿತ ಗಲಾಟೆ ಅಂತಕ್ಕಂಥದ್ದು ಈಗಾಗಲೇ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಆ ಒಂದು ಕಾರಣವನ್ನು ಇಟ್ಟುಕೊಂಡು ಮುಂದಿನ ರಾಜಕೀಯ ಲಾಭವನ್ನು ಪಡ್ಕೋಬೇಕು ಅಂತಕ್ಕಂಥ ಒಂದು ಸಂಘಟನೆ ಮಾಡಿರ್ತಕ್ಕಂಥದ್ದು. ಆ ಸಂಘಟನೆಯನ್ನು ಅದನ್ನು ಮಟ್ಟ ಹಾಕಬೇಕು ಅಂತಕ್ಕಂಥದ್ದು ಒಂದು ಚಿಂತನೆಯನ್ನು ಕೂಡ ಮಾಡ್ತಕ್ಕಂಥದ್ದು ಭಾಳ ಅತ್ಯಂತ ಜರೂರಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಈಗಾಗಲೇ ಅವರನ್ನು ಮಟ್ಟ ಹಾಕಲಿಕ್ಕೆ ಏನೇನು ಕಾನೂನದ ಚೌಕಟ್ಟಿನಲ್ಲಿ ಕ್ರಮಗಳನ್ನು ತಗೋಬೇಕಾಗಿತ್ತು ಆ ಕ್ರಮಗಳನ್ನು ಎಲ್ಲವೂ ಕೂಡ ಇವತ್ತು ತಗೋತಾ ಇದ್ದಾರೆ. ಬಿಜೆಪಿ ಕಾರ್ಯಕರ್ತ ಹೀಗಾಗಿ ಅವರನ್ನು ನೋಡಿ, ಅದು ಬಹಳ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಸಂಗತಿ. ಅವನು ಅನೇಕ ಪೋಸ್ಟರ್ಗಳನ್ನು ಹಾಕಿದ್ದಾನೆ. DK ಶಿವಕುಮಾರ್ ಅವರು ನಮ್ಮ ಬಾಸ್ ಅಂತ ಹೇಳಿದ್ದಾನೆ. ಚುನಾವಣೆಯಲ್ಲಿ ಅವರ ಮಾವನ ಪರವಾಗಿ ಚುನಾವಣೆ ಪ್ರಚಾರಗಳನ್ನು ಮಾಡಿದ್ದಾನೆ. ಅನೇಕ ದಾಖಲಾತಿಗಳು ಇವತ್ತು ನಮಗೆ ಸಿಕ್ಕಿದಾವೆ. ಅವನು BJP ಪಕ್ಷಕ್ಕೆ ಆ ಕಾರ್ಯಕರ್ತರಿಗೆ ಯಾವುದೇ ಥರದ ಪ್ರವೀಣಿಗೆ ಸಂಬಂಧ ಇಲ್ಲ. ಅವನೊಬ್ಬ ಕಟ್ಟ ಕಾಂಗ್ರೆಸ್ಸಿನ ಕಟ್ಟಾಳು. ಅವನು ಮಾಡಿರ್ತಕ್ಕಂಥ ಕೃತ್ಯದಿಂದ ಇದಾಗಿರ್ತಕ್ಕಂಥದ್ದು. ನನಗೆ ಅವನಿಗೆ ಸಂಬಂಧನೇ ಇಲ್ಲ. ಈಗ ಅವ್ರು ಏನಾದರೂ ಹೇಳ್ಕೊಳ್ಳಿ, ಪುರಾವೆಗಳಿದ್ದಾವೆ, ದಾಖಲೆಗಳಿದ್ದಾವೆ. ಆ ದಾಖಲೆಗಳನ್ನು ನಾವು ಬಿಡುಗಡೆ ಮಾಡ್ತೀವಿ. ಈಗ ಉತ್ತರ ಪ್ರದೇಶ ಮಾದರಿಯಲ್ಲಿನೂ ಕೂಡ ಯಾರೇ ಖಾಸಗಿ ಆಸ್ತಿಗಳಿರ್ಬೋದು ಅಥವಾ ಸರ್ಕಾರ ಆಸ್ತಿಗಳಿಗೆ ಧಕ್ಕೆ ಮಾಡಿದರೆ ಆ ಧಕ್ಕೆ ಮಾಡಿರತಕ್ಕಂಥ ಆಸ್ತಿಯನ್ನು ಮುಟ್ಟುಗೋಲು ಹಾಕಿ ತಗೋಬೇಕಂತಕ್ಕಂಥ ಗಂಭೀರವಾಗಿರ್ತಕ್ಕಂಥ ಚಿಂತನೆಯನ್ನು ಪ್ರಾರಂಭ ಸೇರಿಕೊಂಡು ದಾನ್ಲೆ ನಡೆದು ಮನೆಗಳಿಗೆ ನುಗ್ಗಿ ಬೆಂಕಿಯನ್ನು ಹಚ್ಚಿ ಅಂದರೆ ಒಂದು ದೇಶದ್ರೋಹಿ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಕೋವಿಡ್ ವಿರುದ್ಧ ಹೋರಾಡ್ತಾ ಇರ್ತಕ್ಕಂಥ ಒಂದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು. ಇಂಥ ಸಂದರ್ಭದಲ್ಲಿ ಈ ಒಂದು ದೇಶದ್ರೋಹಿ ತನಕ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ. ಇದೆ ಭಾಳ ಆಶ್ಚರ್ಯ ಆಗ್ತದೆ. ಇವತ್ತು ಕಾಂಗ್ರೆಸ್ ಪಕ್ಷದ ಅನೇಕ ಮುಖಂಡರುಗಳ ಒಂದು ಹೇಳಿಕೆಯನ್ನು ಕೂಡ ಪಕ್ಷ ಗಮನಿಸ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯನವರು ಹೇಳ್ತಾರೆ ಶಾಂತಿ ಸಭೆಯನ್ನು ಮಾಡಬೇಕು ಅಂತೇಳಿ. ಯಾವುದಕ್ಕೋಸ್ಕರ ಶಾಂತಿ ಸಭೆ? ಯಾವುದೋ ಒಂದು ಕೋಮುಗಳ ಮಧ್ಯೆ ಆಗಿರ್ತಕ್ಕಂಥ ಒಂದು ಘಟನೆ ಇದಲ್ಲ. ಇಂಥ ಒಂದು ಸಂದರ್ಭದಲ್ಲಿ ರಾಜ್ಯದಲ್ಲಿ ಒಂದು ಅಶಾಂತಿಯನ್ನು ಸೃಷ್ಟಿ ಮಾಡಬೇಕು, ಸರ್ಕಾರಕ್ಕೆ ಒಂದು ಕಪ್ಪು ಮಸಿ ಬೆಳೀತಕ್ಕಂಥ ಒಂದು ದೃಷ್ಟಿಕೋನ ಹಿಡ್ಕೊಂಡು ಈ ಒಂದು ದುಷ್ಕೃತ್ಯಕ್ಕೆ ಕೈ ಹಾಕಿ